ಸ್ಯಾಟರ್ಡೆ ಮಾರ್ನಿಂಗ್. ಇವತ್ತು ಬೆಳಗಿನ ತಿಂಡಿಗೆ ರೊಟ್ಟಿ ಮತ್ತು ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಬಂದ ತಕ್ಷಣ ಬಿಸಿನೀರನ್ನ ಕಾಯಿಸ್ಕೊಂಡು ಕುಡಿಯೋದು ಮೊದಲನೇ ಕೆಲಸ. ಬಿಸಿನೀರನ್ನ ಕುಡಿದೇ ಇದ್ದರೆ ಏನೋ ಒಂಥರ ಅಂತ ಅನ್ನಿಸ್ತಾ ಇರುತ್ತೆ. ಫಸ್ಟ್ ಬಿಸಿನೀರನ್ನ ಕುಡಿಬೇಕು. ಅಕ್ಕ ಮನೆಯಿಂದ ಸ್ವಲ್ಪ ಮೆಣಸಿನ್ಕಾಯಿ ಕೊಟ್ಟು ಕಳಿಸಿದ್ಲು, ಊರಿಂದ ತಗೊಂಬಂದಿರೋದು. ಇದು ಖಾರದ ಮೆಣಸಿನ್ಕಾಯಿ ಅಲ್ಲ. ಈ ಥರ ಮೆಣಸಿನ್ಕಾಯಿ ಜಾಸ್ತಿ ಇದ್ದರೆ ನಾವು ನಮ್ಮ ಕಡೆ ಒಗ್ಗರಣೆ ಚಟ್ನಿ ಅಂತ ಮಾಡ್ಕೋತೀವಿ ರೊಟ್ಟಿಗೆ. ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಫೇಮಸ್ ಕೂಡ ಹೌದು ಇದು. ಈ ಚಟ್ನಿ ಬೇಗನೂ ಆಗುತ್ತೆ, ಹಾಗೆ ಟೇಸ್ಟಿಯಾಗೂ ಇರುತ್ತೆ. ಇದಕ್ಕೆ ಟೊಮೊಟೊ ಕಾಯಿ ಇದ್ದರೆ ಟೊಮೊಟೊ ಕಾಯಿನ ಬಳಸಿದ್ರೆ ಚೆನ್ನಾಗಿರುತ್ತೆ. ಇಲ್ಲ ಅಂತ ಅಂದರೆ ಸ್ವಲ್ಪ ದ್ವಾರಗಾಯಿ ಅಂತ ಹೇಳ್ತಾರಲ್ವ, ಪೂರ್ತಿ ಹಣ್ಣಾಗದೇ ಇರೋಂಥ ಟೊಮೊಟೊ ಕೂಡ ಬಳಸ್ಬೋದು, ಚೆನ್ನಾಗಿರುತ್ತೆ. ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಈರುಳ್ಳಿ, ಕರಿಬೇವು ಎಲ್ಲ ಒಗ್ಗರಣೆ ಕೊಡ್ಕೋಬೇಕು. ನಂತರ ಬೇಯಿಸಿಟ್ಕೊಂಡಿರೋ ಮೆಣಸಿನ್ಕಾಯಿಗೆ ಸ್ವಲ್ಪ ಕಾಯಿನ ಮಿಕ್ಸ್ ಮಾಡಿ ತರಿಯಾಗಿ ರುಬ್ಕೋಬೇಕಾಗತ್ತೆ. ತುಂಬ ಸಾಫ್ಟಾಗಿ ರುಬ್ಬಾರ್ದು, ಚೆನ್ನಾಗಿರಲ್ಲ. ನಂತರ ರುಬ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಹಾಕ್ಬೋದು, ಅಥವಾ ಮೆಣಸಿನ್ಕಾಯಿನ ಬೇಯಿಸಿರ್ತೀವಲ್ಲ ಅದೇ ನೀರನ್ನು ಕೂಡ ಹಾಕ್ಕೊಂಡು ಮಿಕ್ಸಿ ಮಾಡ್ಬೋದು. ನಾನು ಸ್ವಲ್ಪ ಬಸ್ತಿದ್ದೆ ಅಷ್ಟೇ. ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಾದ್ಮೇಲೆ ಇದಕ್ಕೆ ಇನ್ನೊಂದು ಸ್ವಲ್ಪ ಕಾಯಿನ ಕೂಡ ಆ್ಯಡ್ ಮಾಡಿ ಸ್ವಲ್ಪ ಬೆಲ್ಲ ಟೇಸ್ಟಿಗೆ, ಹಾಗೆ ರುಚಿಗೆ ತಕ್ಕಂತೆ ಹುಳಿ, ಹಾಗೆ ಸ್ವಲ್ಪ ಸಾಂಬಾರು ಪುಡಿ, ಹಾಗೆ 1-2 ಸ್ಪೂನಷ್ಟು ಹುಚ್ಚೆಳ್ಳು ಪುಡಿನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಮಗೆ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನೀರನ್ನು ಕೂಡ ಆ್ಯಡ್ ಮಾಡಿ ರುಚಿಗೆ ತಕ್ಕಂತೆ ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸಿದ್ರೆ ಈ ಚಟ್ನಿ ತುಂಬ ಟೇಸ್ಟಿಯಾಗಿ ರೆಡಿ ಆಗುತ್ತೆ. ಈ ಚಟ್ನಿನ ಅನ್ನಕ್ಕೆ, ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿಂದ್ರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಯಾರಿಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.